ಏನು ರೋಡೆಲ್ಲ ಆಫ್ ರೋಡ್ ಮಾಡೋಣ, ಕಿತ್ತೋಗಿದ್ರೆ ಇದು ಮಾಡೋಣ ಅಂತ ಬಂದರೆ ಎಲ್ಲ ರೆಡಿ ಮಾಡ್ಬಿಟ್ಟವ್ರಲ್ಲ ಇವರು. ಗುರು ಈ ಥರ ಎಲ್ಲ ಇದ್ರೆ ಮಜಾ ಬರಲ್ಲ ಗುರು. ಕಿತ್ತೋಗಿರ್ಬೇಕು ರೋಡು, ಜಾಗ ಇರಬಾರ್ದು. ನಾನು ಏನು ಎಕ್ಸ್ಪೆಕ್ಟ್ ಇಟ್ಕೊಂಡು ಬಂದಲ್ಲ ಗುರು ಇವ್ನ ಕೇಳಿ ತಳ್ಸೋಣ ಅಂತ. ಇಲ್ಲಿ ನೋಡ್ರಿ ಮಟ್ಟ ಮಾಡ್ಬಿಡ್ಗವ್ರೆ. ಫಯಾಜ್ನ ಅಪ್ಪಲ್ಲೇ ಸರಿ ಹೊಟ್ಬಿಡ್ತೀನಿ. ಮಜಾ ಬಂತು, ಮಜಾ ಬಂತು. ಕಾಲು ಬಿಡದೆ ಇಳಿಸ್ತೀನಿ ನೋಡ್ಕೊಳಲ್ಲ. ಅಯ್ಯೋ ಅಮ್ಮಮ್ಮ, ಅಯ್ಯೋ ಹೊಡಿತು. ಟಿವಿ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಆಲ್ಮೋಸ್ಟು ಒಂದು ವರ್ಷ ಆಯಿತು ಅನಿಸುತ್ತೆ. 1 ವರ್ಷ ಆಗಿದೆ. ಇವಾಗೆ ಸುಮ್ಮನೆ ಚಿಕ್ಕದಾಗಿ ಒಂದು ರೈಡು ಅಥವಾ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ. ಕೇಳಿಸ್ತಾ ಇದೆಯಾ ಈಚೆ? ಲೈಟಾಗಿ ಎಲ್ಲ ಹೋಗ್ಬೋದೇನಂತ. ಇದು ಬಂದು ಗುತ್ಲನ್ಸೆ ಅಂತ. ಇದು ಬಂದು ನಿಯರ್ ಕನಕಪುರ ಹತ್ರನೇ ಇರೋದು. ನಾವು ನೋಡಿ ಪಕ್ಕದಲ್ಲೇ, ನಮ್ಮ ಊರು ಪಕ್ಕದಲ್ಲೇ ಇರೋ ಬೆಟ್ಟನ ಇನ್ನೂ ನೋಡೇ ಇಲ್ಲ, ಹತ್ತೇ ಇಲ್ಲ. ಒಂಥರ ಆಫ್ ರೋಡ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದನ್ನು. ಇಲ್ಲಿ ಯಾವ ಕಡೆ ಗೊತ್ತಿಲ್ವಲ್ಲೋ. ಆ ಕಡೆ ಗೊತ್ತಾ ನಿಂಗ್ಲಿ? ಕಡೆ ಬರ ಅಂಗಡಿ ಬೇಕಿತ್ತೆ. ಕಂಟೇರ್ ತಾತ ಇರ್ಬೇಕಲ್ಲ. ಯಜಮಾನ್ರೆ ಇಲ್ಲಿ ಬೆಟ್ಟಕ್ಕೆ ಹೆಂಗೆ ಹೋಗೋದು? ಮುಂದೆ ಹೋಗಿ ಬಲಗಡೆನಾ? ದೇವಸ್ಥಾನ ಹತ್ರ ಬಲಗಡೆ ಸ್ಟ್ರೈಟಾ? ಬೋರ್ಡ್ ಹಾಕಿದಾರಾ? ಏನು ಬೆಟ್ಟದ ಹೆಸ್ರೇನು? ಹೆಸ್ರು ಬೆಟ್ಟದ ಹೆಸ್ರು? ದೇವಸ್ಥಾನ? ಸರಿ ಆಯಿತು. ಅಂಗಡಿ ಇದೆ ಮುಂದೆ, ಅಂಗಡಿ ಕೇಳಿಸ್ಕೊಂಬರೋರ್ಗ್ಲೋ. ಇವತ್ತೆಲ್ಲ ಹೇಳ್ಕೊಬೇಕು, ಕೂತ್ಕೋಬೇಕು ನೀನು. ಮೋಸ್ಟ್ಲಿ ಅವ್ರು ನಮ್ಮ ಹುಡುಗರ ತಾತನೇ ಇರ್ಬೋದು, ನಮಗೂ ಡೌಟೆಲ್ಲ ಐತೆ. ನೋಡ ಅವ್ನು ತೋರಿಸ್ಬಿಟ್ಟು ನಿಮ್ಮ ತಾತನ ಅಂತ ಕೇಳ್ತೀನಿ. ಏನು ಹೆಂಗೋಯ್ತಾವ ನೀನು? ಇಲ್ಲೇ ಬೋರ್ಡ್ ಹಾಕಿದಾರಲ್ಲ. ಫೋನ್ಪೇ ಏನಕ್ಕೆ? ಇಲ್ಲೇನು ದುಡ್ಡು ಗಿಡ್ ಕೇಳ್ರೆ ಕೊಡೋ ಸೀನೇ ಇಲ್ಲ. ಇಲ್ಲೇ ಪಕ್ಕದೂರವ್ರು ಅಷ್ಟೇ. ಯಾವ ಅಂಗಡಿ? ಇಲ್ಲ ಹಾಂ, ಆ್ಯಕ್ಚುಲಿ ನಿಮ್ಗೆ ವೆಲ್ಕಮ್ಮೇ ಕರೆಕ್ಟಾಗಿ ಮಾಡಿಲ್ಲ ಅನಿಸುತ್ತೆ. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1 ವರ್ಷನೇ ಆಯಿತು. ಸೊ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ನಾವು ಹೋಗ್ತಾ ಇರೋದು ಇವಾಗ ಕವಿ ಗಂಗಾಧರೇಶ್ವರಂ ಬೆಟ್ಟ ಅಂತ. ಇಲ್ಲಿ ಕನಕಪುರ ನಿಯರ್ ಅದು. ಕನಕಪುರದಿಂದ ಒಂದು 5-6 ಕಿಲೋಮೀಟ್ರ್ ಆಗ್ಬೋದು ಬೆಟ್ಟದ ಹತ್ರಕ್ಕೆ ಆಲ್ಮೋಸ್ಟು. ನಾವಿರೋದಿಲ್ಲ ಕನಕಪುರ ನಿಯರ್ ಅಲ್ವಾ. ಸೊ ಹತ್ರ ಇಲ್ಲೇ ಒಂದು ಬೆಟ್ಟ ಇತ್ತಲ್ಲ, ನೋಡ್ಕೊಂಬರೋಣ. ತುಂಬ ದಿನ ಆಯಿತು ವ್ಲಾಗ್ ಬೇರೆ ಮಾಡಿ, ನೀವು ಮಾಡ್ಕೊಂಬರೋಣ ಅಂತ ನಾನು ಫ್ರೆಂಡ್ಸ್ ಬಂದು. ಸೊ ಆಲ್ಮೋಸ್ಟ್ ವೀಡಿಯೋದಲ್ಲಿ ನೋಡಿದ್ದೆ, ಅದ್ರಲ್ಲಿ ನೋಡಿರೋ ಪ್ರಕಾರ ಸ್ವಲ್ಪ ಸ್ಟಿಫ್ ಐತೆ, ಸ್ವಲ್ಪ ಆಫ್ ರೋಡ್ ಟೈಪ್ ಇದೆ ಅಂತ ನೋಡಿದ್ದೆ. ನಾವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೀವಿ. ಫಯಾಜನ್ನು ತೋರಿಸ್ಬೇಕಲ್ಲ ಇವಾಗ. ಫಯಾಜ ಇವರು ಬಂದು, ಫಯಾಜ್ ನಿಮ್ಗೆ ಗೊತ್ತಿರಬೇಕು, ನಾವು ವೀಡಿಯೋದೆಲ್ಲ ನೋಡಿರ್ತೀರ ನೀವು. ಓಹೋ, ಬೇಕು ಗುರು, ಇನ್ನೂ ಬೇಕು ಗುರು, ಸಾಕಾಗಲ್ಲ. ಇವ್ನು ಕರ್ಕೊಂಬಂದು ಏನಕ್ಕೆ ಅನ್ಕೊಂಡಿದ್ದೀರಾ? ಅದು ಏನಾದರೂ ಹತ್ತಕ್ಕಾಗಲಿಲ್ಲ ಅಂದರೆ ತಳ್ಸೋಕ್ಕೆ. ಗಾಡಿ ಹತ್ತುತ್ತಲ್ಲ ಗುರು, ಯಾಕೋ ಗುರು. ಇವಾಗ ತಾನೇ ಮಾತಾಡ್ಕೊಂಡು ಬರ್ತಾಯಿದ್ದೋ. ಈ ಟೈಪೆಲ್ಲ ಬೇಡ. ಈ ಆಲ್ಮೋಸ್ಟ್ ರೀಲ್ಸ್ ಎಲ್ಲ ನೋಡಿರ್ತೀವಲ್ಲ ನಾವು, ಬದಿಲ್ ಬಿದ್ದು ಮಾತಾಡೋದು, ತಳ್ಳೋದು, ಈ ಟೈಪ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಏನು ಮಾಡ್ತೀರಾ, ಹುಡುಗರೆಲ್ಲ ಯಾರೂ ಬರೋಲ್ಲ ಈಚೆ.
ಯಾರ್ಯಾರಿಗೂ ಯಾಕೆ ಹೇಳ್ಬೇಕು, ನಾನೇ ಹೋಗಲ್ಲ, ಬೇರೆ ಹುಡುಗರುಗಳೇನು ಹೇಳೋದು. ನಾನು ಮೆಕ್ಯಾನಿಕ್ ಹೇಳ್ತಾ ಇರ್ತೀನಿ, ಯೋ ಪ್ರಾಬ್ಲಮ್ ಅಂತ ಕಣಯ್ಯ ಈ ಥರ ಹಿಂಗೆ ಅಂತ. ಅವಯ್ಯ ಕೇಳೋದೇ ಇಲ್ಲ, ಹೋಗು. ಅವ್ನು ಕರ್ಕೊಬಂದ್ಬಿಟ್ಟು ಅವ್ರನ್ನ ಹಿಂದೆ ಕೂರಿಸ್ಕೊಂಡು ಇಲ್ಲ ಅವಯ್ಯಕ್ಕೆ ಗಾಡಿ ಕೊಟ್ಬಿಟ್ಟು, ನೋಡ್ಗುರು ಪ್ರಾಬ್ಲಮ್ ಹಿಂಗದೆ ಓಡಿಸುಗುರು ಅಂದ್ಬೇಕು ಕೊಡಬೇಕು. ಏನು ಎಷ್ಟು ಸಲ ಎಷ್ಟು ಸಲ ಹೇಳಿದ್ರು ಹಿಂಗೆ ಅರ್ಥನೇ ಆಗಲ್ಲ. ಇವಾಗ ಇಲ್ಲಿ ತಗೊಂಬಂದು ಓಡಿಸಿದ್ರೆ ಗೊತ್ತಾಗುತ್ತೆ. ಈ ಬೈಕಲ್ಲಂತೂ ತುಂಬ ಸುತ್ತಬೇಕು, ತುಂಬ ಲಾಂಗ್ ಹೋಗ್ಬೇಕಂತ ಆಸೆ ಐತೆ. ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ನೋಡೋಣ. ಪರವಾಗಿಲ್ಲ, ಬೇರೆ ಬೇರೆ ಬೈಕರ್ಸ್ ಎಲ್ಲ ಹೋಗಿದ್ದಾರೆ. ಎಕ್ಸ್ಪಲ್ಸಾ ಏನೂ ಇಲ್ಲ. ಅಣ್ಣ ಯಾಕೋ ಸ್ಲೋ ಆಗಿಬಿಟ್ರು. ಅಣ್ಣನ ಸೈಡ್ ಹೊಡಿತೀನಿ ಇವಾಗ. ಓ ಗಾಡಿ ಹಿಂದಕ್ಕೆ ಹೋಯ್ತದೆ. ಓ ಸ್ವಲ್ಪ ಬತ್ತು ಗುರು, ಜೋಶ್ ಬಂತು. ಏಯ್ ಬಾರ ಮುಂದಕ್ಕೆ ಲೇ. ಓ ಒಳ್ಳೆ ವ್ಯೂ ಗುರು. ಏನು ರೋಡೆಲ್ಲ ಆಫ್ ರೋಡ್ ಮಾಡೋಣ, ಕಿತ್ತೋಗಿದ್ರೆ ಇದು ಮಾಡೋಣ ಅಂತ ಬಂದರೆ ಎಲ್ಲ ರೆಡಿ ಮಾಡ್ಬಿಟ್ಟವ್ರಲ್ಲ ಇವರು ಗುರು. ಈ ಥರ ಎಲ್ಲ ಇದ್ರೆ ಮಜಾ ಬರಲ್ಲ ಗುರು. ಕಿತ್ತೋಗಿರ್ಬೇಕು ರೋಡು, ಜಾಗ ಇರಬಾರ್ದು. ನಾನು ಏನು ಎಕ್ಸ್ಪೆಕ್ಟ್ ಇಟ್ಕೊಂಡು ಬಂದಲ್ಲ ಗುರು, ಇವ್ನ ಕೇಳಿ ತಳ್ಸೋಣ ಅಂತ. ಇಲ್ಲಿ ನೋಡ್ರಿ ಮಟ್ಟ ಮಾಡ್ಬಿಡ್ಗವ್ರೆ. ನಾನು ಫಸ್ಟ್ ಗೇರ್ಗೆ ಹಾಕ್ತಾಯಿದ್ದೀನಿ, ಇರೋದೇ ಫಸ್ಟ್ ಗೇರಲ್ಲಿ. ಓ 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 ಫಯಾಜ್ನ ಅಪ್ಪಲ್ಲೇ ಸರಿ ಹೊಡ್ಬಿಡ್ತೀನಿ. ಮಜಾ ಬಂತು. ಇದು ಆಕ್ಚುಲಿ ಚೆನ್ನಾಗಿರೋ ಮಜಾ ಬಂತು. ಯಾಕ್ಲಾ ಗಾಡಿ ನಿಲ್ಲಿಸ್ಬಾರ್ದು, ಹೆಂಗಾರ ಹೊಡೆದ್ಬೋಣ ಅಂತ ಬಂದೆ. ಅಣ್ಣನ ಫುಲ್ ಪಿಕಪ್ಪು ಗಾಡಿ, ಟಾರ್ಕು, ಹೆವಿ ಟಾರ್ಕು ಹೊತ್ಬಿಡ್ತು. ನಮ್ದು ಎಲ್ಲೆಲ್ಲಿ ಎಳ್ಕೊಂಡು ಹೋಯ್ತದೋ ಹಿಂದೆ ವೀಲು. ಓಹೋ ನಡ್ಕಬಾ, ಇದಕ್ಕೆ ನಿಂಗೆ ಹೇಳಿದ್ದು ನಡ್ಕಬಾ. ಓಡ್ ಬರ್ತಾವನೆ. ಓ ಓ ಓ ಓ ಓಡ್ಬಾ. ಏಯ್ ಸಾಕಾದಾಗೋದು ಗುರು, ನಮ್ಮ ಊರೆಲ್ಲ ಕಾಣಿಸ್ತದೆ ಈ ಕಡೆ ಎಲ್ಲ. ಫುಲ್ ಮ್ಯಾಗಡೆ ಹೋದ್ಮೇಲೆ ನಮ್ಗೆ ಊರೆಲ್ಲ ತೋರಿಸ್ತೀನಿ ಬನ್ನಿ. ಇಷ್ಟೇನಾ ಗುರು? ಮಟ್ಟ ಮಾಡ್ಬಿಟ್ಟು ಗುರು ರೋಡೆಲ್ಲ. ಥೂ ಅಲ್ವೇ ಸಕ್ಕತ್ತಾಗಿರೋದು. ಇಲ್ಲೊಂದು ಟೆಂಪಲ್ ಇದೆ. ಓಹೋ ಹೋ ಗುರು, ಇಷ್ಟೇನಾ? ಇನ್ನೂ ಆಯ್ತು ನಡಿ ಗುರು. ನಡಿಯಪ್ಪ. ಒಳ್ಳೆ ಹಸಿರು, ಮಳೆ ಆಗೈತಲ್ಲ ಸ್ವಲ್ಪ ಹಸಿರು. ಫಸ್ಟ್ ಟೈಮು ಮಾನ್ಸೂನಲ್ಲಿ ಬಂದು ಫಸ್ಟ್ ಟೈಮ್ ಮಾನ್ಸೂನಲ್ಲಿ ಬಂದು ನಿಧಾನಕ್ಕೆ ಹೋಗೋ ಈ ಥರ ನೋಡ್ತಾ ಇರೋದು ಸಖತ್ ಖುಷಿ ಆಯ್ತಿದೆ ನನಗಂತೂ. ಇದಕ್ಕಿಂತ ತುಂಬ ಚೆನ್ನಾಗಿರೋ ಜಾಗಗಳು ಇರ್ಬೋದು, ಬಟ್ ನಾನು ಈ ಮಾನ್ಸೂನಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವಾ, ಸೊ ನನಗಂತೂ ಒಳ್ಳೆ ಫೀಲ್ ಆಗ್ತಾಯಿದೆ. ಇವ್ನು ಸುಮ್ಮನೆ ಕರ್ಕೊಂಡು ಹೋಗ್ತಾವನೆ. ಅವನ್ನ ಇನ್ನು ಡಬಲ್ ಹಾಕ್ಕೊಂಡು ಹಚ್ಚಿಸ್ತಾ ಇದ್ರಿ ಇವಾಗ. ಏನೋ ಹಿಂಗೆ ಬಳಸ್ಕೊಂಬಂದು ಹಿಂಗೆ ಹೋಗ್ಬೇಕೇನೋ. ನಡ್ಕೊಂಡು ಹೋಗೋ ಜಾಗ ಗಾಡಿ ಎತ್ಕೊಂಡ್ಬಂದ. ಬಿಡ ಇಲ್ಲೇ ಇರಲಿ ಬಿಡ. ಹಾಂ ಈಯಪ್ಪ. ಓ ಗುರು, ಆಫ್ ರೋಡು ಲೈಟಾಗಿ ಲಾಸ್ಟಲ್ಲಿ ಬಂತು ಕಿಕ್ಕು. ಬಟ್ ಏನಂದರೆ ರೋಡೆಲ್ಲ ರೆಡಿ ಮಾಡ್ಬಿಟ್ಟವ್ರು ಗುರು. ಇಲ್ಲಾಂದರೆ ಫುಲ್ ಮಳೆ ಆಗಬೇಕು, ಫುಲ್ ಮಳೆಯೆಲ್ಲ ಕೊರೆದಿರಬೇಕು ರೋಡನ್ನ.
ರೋಡ್ನೆಲ್ಲ ಕೊಡ್ದಿರ್ತದಲ್ಲ ಅವಾಗ ಬರಬೇಕು. ಜಾಗ ಸಿಕ್ಕಲ್ಲ ಒಳ್ಳೆ ಮಜಾ ಬರ್ತವೆ ಅಲ್ಲಿ. ಬಂದ್ವಲ್ಲ ಅದು ಹಿಡ್ಗಿ ಸುಖ ಆಗ್ಲಿಲ್ಲ ಅವತ್ತು. ಏಯ್ ಅದು ಸಾಕಾಗದೆ ಅದು. ಹಿಡ್ಗಿ ಸುಖ ಆಗ್ಲಿಲ್ಲ. ಹಾಂ ಇನ್ನು ಗುರು ನನಗೆ ಏನು ಅನಿಸ್ತಿದೆ ಅಂದರೆ ಇವಾಗ ಈ ಥರ ಚಿಕ್ಕ ಚಿಕ್ಕ ಆಫ್ ರೋಡ್ ಬಂದಿರೋದೇ ಫಸ್ಟ್ ಟೈಮ್ ನಾವು, ಆಯಿತಾ? ಆಫ್ ರೋಡ್ ಬಂದರೆ ಫಸ್ಟ್ ಟೈಮು. ಈ ಥರ ನೋಡಿದ್ಮೇಲೆ ಇನ್ನೂ ಚೆನ್ನಾಗಿರೋ ಆಫ್ ರೋಡ್ಗಳು ಮಾಡಬೇಕು, ಈ ಥರ ಜಾಗಗಳು ನೋಡಬೇಕು ಅಂತ ಅನಿಸ್ತಾ ಇದೆ ನನಗೆ. ಲೋ ನಮ್ಮ ಲೊಕೇಶನ್ ಯಾವ ಕಡೆ ಇರೋದು? ನಮ್ದು ಈ ಕಡೆನಾ? ಏಯ್ ಯಾವುದು ಊರು ಯಾವ ಕಡೆ ಇರೋದು? ಹಾಂ ಬಿಲ್ಡಿಂಗ್ ಕಾಣಿಸ್ತದೆ. ಬಿಲ್ಡಿಂಗ್ ಏನು ಯಾವುದು? ವಾಟರ್ ಟ್ಯಾಂಕ್ ಇರ್ತದೆ. ವಾಟರ್ ಟ್ಯಾಂಕ್ ಯಾವುದಪ್ಪ? ಅದು ಇದ್ರದ್ದು ಹಾಂ ಕರೆಕ್ಟ್, ಎರಡನ್ನೂ ರಾಯ್ ಸಂಬದವಲ್ವಾ? ನಾನು ಅಲ್ಲಿ ನೋಡ್ತಾ ಇದ್ದೀನಿ ಆ ಕಡೆ. ಆ ಕಡೆ ನೋಡ್ರೆ ಆ ಕಡೆ ಆ ಬಿಲ್ಡಿಂಗ್ ಇವ್ನು ಡ್ರೈವರ್ ಆಡ್ತಾನೆ. ಅದೇ ಬೈಪಾಸ್ ರೋಡ್. ಹಾಂ ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದೆಯಲ್ಲ ಬಿಲ್ಡಿಂಗು ಅದೇ ನಮ್ಮ ವೈಟ್ ಕಲರು, ಮೋಸ್ಟ್ಲಿ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಒಂದು ನಿಮಿಷ ಕ್ಯಾಮ್ರಾ ಕ್ಲೀನ್ ಮಾಡ್ಬಿಡ್ತೀನಿ. ಹಾಂ ಅಲ್ಲೇ ನಿಯರಲ್ಲೇ ನಮ್ಮ ಊರು ಬರೋದು. ನೋಡಿ ಇಲ್ಲಿಂದ ಇಷ್ಟು ದೂರ ಹತ್ರ ಇಟ್ಕೊಂಡಿದ್ದೀವಿ, ಇಲ್ಲಿಗೆ ಒಂದು ಸಲನೂ ಬಂದಿಲ್ಲ. ಎಲ್ಲೆಲ್ಲಿಂದನೋ ಬರ್ತಾವ್ರೆ, ನಾವು ಇಲ್ಲಿಂದ ಇಲ್ಲಿ ಇಟ್ಕೊಂಡು ನಮ್ಗೆ ಜಾಗನೇ ಗೊತ್ತಿಲ್ಲ ನೋಡಿ. ಫುಲ್ ಹಸ್ರಾಗಿದೆ. ಲೋ ಇದ್ಯಾವುದು ಇದು? ಆರೋಳಿನಾ ಇದು? ಥೋ ಓಕೆ ಇದು ಓಕೆ ಇದು ಕನಕಪುರ. ಕನ್ಫ್ಯೂಸ್ ಆಗೋಯ್ತು. ಓ ಅದು ಕಾಣಿಸ್ತಿಲ್ಲ ಮನೆಗಳೆಲ್ಲ ಬಿಲ್ಡಿಂಗ್ಸು, ಅದು ಒಂದು ಕನಕಪುರ. ನನಗೆ ಕನ್ಫ್ಯೂಸ್ ಆಗೋಯ್ತು ಎಲ್ಲಿ ಸುತ್ಕೊಡಿ. ಸೊ ನಮ್ಗೆ ಲಾಂಗ್ ಮಾಡೋಕ್ಕಿಂತ ವೀಡಿಯೋಸ್ ಮಾಡಿ ಅಲ್ಲಿ ವ್ಯೂಸ್ ತೊಗೊಳೋಕ್ಕಿಂತ ಫ್ರೀಯಾಗಿ ಓಪನಾಗಿ ಮಾತಾಡೋದನ್ನ ಕಲಿಬೇಕು ಅಂತ ನಂಗೆ ಇಷ್ಟ. ಫೋನ್ಪೇ ಸ್ಕ್ಯಾನರ್ಗಳು ನಿನ್ನೆ ತಾಕಿದಾರಲ್ಲ, ಏನಕ್ಕೆ ಇಷ್ಟೊಂದು ಸ್ಕ್ಯಾನರ್ಸು ಎಲ್ಲ ಹಾಕಿದ್ದಾರೆ. ಹಾಂ ನಮ್ಮದು ನೆತ್ತಾಕ್ಬಿಟ್ರೆ ಆಗುತ್ತಲ್ವ, ತಗೊಂಬಂದ್ಬಿಟ್ಟು. ಇದು ಗವಿಗಂಗಾಧರೇಶ್ವರನ ದೇವಸ್ಥಾನ ಅಂತ ಕೇಳಿದ್ದೆ, ವಿಡಿಯೋದಲ್ಲಿ ನೋಡಿದ್ದೆ ನಾನು. ಸೊ ಅದೇನೇ ಇದು. ಇಷ್ಟೇ ಗೈಸ್ ಇಲ್ಲಿರೋದು. ಒಂದು ಆಫ್ ರೋಡು ಸಿಂಪಲ್ಲಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಆಫ್ ರೋಡ್ ಚೆನ್ನಾಗಿದೆ. ಅದೊಂದು ಪ್ಲೇಸ್ ಚೆನ್ನಾಗಿದೆ. ಇಲ್ಲಿ ಫುಲ್ ಮ್ಯಾಗಡೆ ಬಂದರೆ ಗಾಳಿ ಬೀಸ್ತಾ ಇರುತ್ತೆ, ಮಳೆ ಬೇರೆ ಬರ್ತಾಯಿದೆ ಲೈಟಾಗಿ. ಇಲ್ಲಿ ಮಾತೂರು ಡ್ಯಾಮ್ ಅಂತ ಒಂದಿದೆ ಪಕ್ಕದಲ್ಲಿ, ಚೆನ್ನಾಗಿದೆ ಲೊಕೇಶನ್. 20 minutes later. ಕ್ಯಾಮ್ರಾ ಸ್ವಲ್ಪ ಫ್ರೀಸ್ ಆಗಿಬಿಟ್ಟಿತ್ತು, ರೆಡಿ ಮಾಡ್ಕೊಳೋ ಅಂತ ನಿಂತ್ಕೊಂಡೆ, ಅಷ್ಟರಲ್ಲಿ ಬಂದ್ಬಿಟ್ಟವ್ರೆ. ಏನಪ್ಪ ಆ ಕಡೆಯಿಂದ ಹತ್ತಿಸ್ತಾ ಇದ್ದ? ನಾನು ಹತ್ತಿಸ್ಬೇಕಾ? ರೆಡಿ ಹೋಗುವ. ಚಳಿ ಹೊಡಿತಾ ಇದೆ, ಮಳೆ ಜಾಸ್ತಿ ಆಯಿತು ಹೊತ್ತು. ಸ್ಕ್ಯಾನರ್ಗಳು ನೋಡ್ದ? ಅದಕ್ಕೆ ನಾವೊಂದು ಜೆರಾಕ್ಸ್ ಮಾಡಿಸ್ಬಿಟ್ಟು ತಂದು ನಾತಾಕ್ಬಿಡುವ, ಗೊತ್ತಾಗಲ್ಲ. ಹೌದು ಗೊತ್ತಾಗಲ್ಲ. ಓಹೋ ಇವಾಗ ಇಳಿಸೋದು ಗುರು. ವಿಡಿಯೋದೆಲ್ಲ ನೋಡಿದೆ ಕಣ ನಾನು, ಈ ಜಾಗನೇ ಅನ್ಸುತ್ತೆ. ಹತ್ತಿಸ್ತಾ ಇರ್ತಾರೆ. ಹ್ಞೂ ಹಂಗೇನಿಲ್ಲ, ವಿಡಿಯೋದಲ್ಲಿ ನೋಡ್ಬೇಕಾದ್ರೆ ಸೇಮ್ ಏನು ಇಷ್ಟೊಂದು ಸ್ಟಿಫ್ ಅದೇನು ಬೇಕು. ಓ ಇವಾಗ ನೋಡು, ಅಲ್ಲಿರೋದು ನಡೀರಿ ನಿಮಗೆ. ರೋಡು ವಿಡಿಯೋದಲ್ಲಿ ಹಂಗೆ ಕಾಣಿಸ್ತಿತ್ತು. ಇವನು ಹೆಂಗೆ ಬರ್ತಾನೆ ನೋಡಿರು, ಕಾಲು ಕೊಟ್ಬಿಟ್ಟು ಕೇಳಿ. ಆಮೇಲೆ ಬಂದರೆ ಡೈರೆಕ್ಟ್ ಬಂದ್ಬಿಟ್ಟು ಗಾಡಿಗೆ ಗುದ್ಬಿಟ್ಟು ಅನ್ಕೊಳಪ್ಪ. ಬಂದ್ಬಿಟ್ಟ. ಆದರೂ ಸೈಕ್ ಚೆನ್ನಾಗಿದೆ ಆಫ್ ರೋಡೆಲ್ಲ, ಒಂಥರ ಮಜಾ ಐತೆ. ನಾನು ಇದುವರೆಗೂ ಆಫ್ ರೋಡು ಮಾಡಿಲ್ಲ, ಯಾವ ಇದನ್ನು ಹತ್ತಿಸಿಲ್ಲ ಈ ಥರ ರೋಡೆಲ್ಲ. ಹೋಗಿದ್ರೆ ಮಾಮೂಲಿ ಮಣ್ಣು ರೋಡಲ್ಲಿ ಹೋಗಿರ್ತೀವಿ, ನೆಟ್ಟು ರೋಡ್ ಮಾಡಿರ್ತಾರೆ. ಈ ಥರ ರೋಡಿಗೆ ನಾವು ಹೋಗೇ ಇಲ್ಲ. ಚೆನ್ನಾಗಿದೆ, ಒಂಥರ ಮಜಾ ಇದೆ.
ಮಜಾ ಬರುತ್ತೆ. ಮುಗಿದೋಯ್ತು ಮಜಾ ಅಷ್ಟೇ. ದಾರಿಲೇ ನಾವು ಹೋಗೋದು. ಇಲ್ಲೇ ಇರೋದು ಇವಾಗ ನಿಧಾನ. ಅಯ್ಯೋ ಲೋ ಆ ಕಡೆಯಿಂದ ಏನು ಕಾಣಿಸ್ತಾ ಇರ್ಲಿವಲ್ಲ ಈ ಥರ ರೋಡು. ಲೇ ಸುಮಾರು ಇಳಿ ಕೆಳಕ್ಕೆ ಗಾಡಿ ವೆಯ್ಟ್ ಹೊಂಟೈತದೆ. ಓ ಕಾಲು ಬಿಡದೆ ಇಳಿಸ್ತೀನಿ ನೋಡ್ಕೊಳಲ್ಲೇ. ಅಯ್ಯೋ ಅಮ್ಮಮ್ಮ ಅಯ್ಯೋ ಹೊಡಿತು ಟಿಪಿಕಲ್ ಕನ್ನಡಿಗ ಅವರು. ಇರ್ಲಾ ಡೌನ್ ಹತ್ತಾಯ್ತು ಆಗೋಯ್ತು. ಯಾವಾಗಿರ್ಲಿತ್ತು ಗಾಡಿ ಹೋಯ್ತಾನೆ ಇಲ್ಲ. ಇವ್ರು ಲೈ ಬ್ಯಾಕ್ ಟು ಹೋಮ್. ಇದ್ದಿದ್ದು ಸ್ವಲ್ಪ ಟೈಮೇ ಇರ್ಬೋದು, ಒಂಥರ ರಿಲ್ಯಾಕ್ಸೇಷನ್ ಆಯಿತು. ಅಣ್ಣ ಜಾಸ್ತಿ ಬರ್ತಾ ಇರ್ತಾರ ಇಲ್ಲಿಗೆ? ಜಾಸ್ತಿ ಬರ್ತಾ ಇರ್ತಾರಾ? ಹೌದಾ? ಎಲ್ಲ ಬೇರೆ ಕಡೆಯವರಾ? ನಾವಿಲ್ಲಿವ್ರೆ ಅಣ್ಣ. ಇವತ್ತು ಈಗ ಹಿಂಗೆ ಒಂದೊಂದು ದಿನ ಮಾತ್ರ 20 ಗಾಡಿ 30 ಗಾಡಿ ಒಂದೇ ಸಲ ಬರ್ತವೆ. ಹಾಂ ನೀವು ಯಾವ ಕಡೆ? ನಾವು ಸರಿ ಅಣ್ಣ. ಹಾಂ ಮುಗೀತು ಗೈಸ್, ಆಫ್ ರೋಡೆಲ್ಲ ಮುಗೀತು. ಸೊ ಈ ವಿಡಿಯೋಗೆ ಇಷ್ಟೇ. ಇನ್ನೊಂದು ಆಫ್ ರೋಡಲ್ಲೋ ಇಲ್ಲ ಆನ್ ರೋಡಲ್ಲೋ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.